ಬಂಗಾರಪೇಟೆ ಟೌನ್ ಅಲ್ಲಿ ಬರೀ SN ಆಟೋ, SN ಟ್ರ್ಯಾಕ್ಟರ್ಗಳು, SN ಬುಲ್ಡೋಜರ್ಗಳು, SN ಎಲ್ಲ JCPಗಳು ಅಂತ ಹೇಳ್ತೀಯ ರೇ. ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಯಾರ ಗಾಡಿ ಆದ್ರೆ ಏನು, ಯಾರ ವಾಹನಗಳಾದ್ರೆ ಏನು, ಈ ಬಂಗಾರಪೇಟೆ ಅಭಿವೃದ್ಧಿ ಆಗ್ತಾ ಇದೆ. ಅದನ್ನ ಅಭಿವೃದ್ಧಿ ಆಗೋದನ್ನ ಮೆಚ್ಕೋಬೇಕೇ ಹೊರತು ಈ ರೀತಿಯ ಹಲ್ಲುಗಳಿ ಅಂತದ್ದು ಬಹಳ ತಪ್ಪು. ಟೆಂಡರ್ ಆದ್ರೆ ಏನು, ಬಿಟ್ರೆ ಏನು, ಸರ್ಕಾರದಿಂದ ದುಡ್ಡು ಬಂದ್ರೆ ಏನು, ಬರ್ದವ್ರೆ ನಿನಗೇನ್ರಿ. ಸರ್ಕಾರದಿಂದ ದುಡ್ಡು ಬಂದಿಲ್ಲ ಅಂದ್ರೆ ಕೆಲಸ ಮಾಡ್ತಾ ಇದಾರಲ್ಲ ಅದಕ್ಕೆ ಮೆಚ್ಕೊಳ್ರಿ. ನೀನ್ ಯಾವ್ದಾದ್ರು ಸರ್ಕಾರದಿಂದ ಬಂದಿರೋದನ್ನೇ ನೀನ್ ಕೆಲಸ ಮಾಡಕ್ ಆಗಿಲ್ಲ ಅಂತ ಹೇಳಿದಾಗ ನೀನ್ ಯಾವ ಸೀಮೆ ರಾಜಕಾರಣಿ ರೀ ನೀವು? ಅದನ್ನು ಫಸ್ಟ್ ನೀವು ಮೊದಲು ತಿಳ್ಕೊಳ್ಳಿ. ಸುಮ್ನೆ ಗಾಳಿಯಲ್ಲಿ ಗುಂಡಾರಿಸಕ್ಕೆ ಬರಬೇಡಿ. ನೀವು ಪದೇ ಪದೇ ಒತ್ತುವರಿ ಎಲ್ಲಿದೆ ಅಂತ ಪ್ರೂವ್ ಮಾಡಪ್ಪ. ನೀನು ಪ್ರೂವ್ ಮಾಡ್ದೇನೆ ಗಾಳಿಯಲ್ಲಿ ಗುಂಡಾಡಿಸಿ ಮಾಧ್ಯಮದ ಮುಂದೆ ನೀನು ಶೋ ಅಪ್ ಕೊಟ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಹೋಗ್ಬೇಡಣ್ಣ. ಇದು ನಿನಗೆ ಸರಿ ಕಾಣೋದಿಲ್ಲ. ಪದೇ ಹೇಳ್ತಾ ಇದ್ದೇವೆ, ನೀವು ಇದನ್ನ ರುಜುವಾತು ಮಾಡದೆ ಹೋದ್ರೆ ನಿಮಗೆ ನಮ್ಮ ಬಂಗಾರಪೇಟೆ ಕ್ಷೇತ್ರದ ಜನತೆ ಚೀಮಾರಿ ಆಗ್ತಾರೆ. ಇದು ಶತಶುದ್ಧ. ಏನು ಇವತ್ತು ಪರಿಸರ ಹಾಳು ಮಾಡ್ತಾ ಇದಾರೆ, ಮರಗಳು ಹೊಡ್ಕೊಂಡು ತಿಂದಾಕ್ತಾ ಇದಾರೆ ರೇ. ಯಾರಿಗಿರಿ ಬೇಕಾ ದುಡ್ಡು? ನಿಮ್ಮಂತವರು ಎಲ್ಲೋ ಕಾಡುಗೋಡಿಯಿಂದ ಬಂದು ಬಂಗಾರಪೇಟೆಯಲ್ಲಿ ಮಾಡ್ತಾ ಇದೆಯಲ್ಲ, ಆ ರೀತಿ ಅನ್ಕೋಬೇಡ. ಬಂಗಾರಪೇಟೆ ನೆಲದಲ್ಲೇ ಹುಟ್ಟಿರ್ತಕ್ಕಂಥ SN ನಾರಾಯಣಸ್ವಾಮಣ್ಣವರು ಇಲ್ಲೇ ಮತದಾರರು, ಇಲ್ಲೇ ಜನಪ್ರತಿನಿಧಿ, ಇಲ್ಲೇ ಶಾಸಕರು. ನಿಮ್ಮ ರೀತಿ ಬೇರೆ ಎಲ್ಲೋ ಕಡೆಯಿಂದ ಬಂದು ಗಾಳಿಯಲ್ಲಿ ಹೋಗೋರಂತವ್ರಲ್ಲ. ಇದನ್ನ ನೀವು ನಿಲ್ಲಿಸಬೇಕಾಗ್ತದೆ ಮುನಿಸ್ವಾಮಿ ಅವರೇ. ಪದೇ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. SN ನಾರಾಯಣಸ್ವಾಮಣ್ಣವ್ರ ಬಗ್ಗೆ ಮಾತನಾಡೋದನ್ನ ನೀವು ನಿಲ್ಲಿಸಬೇಕು.